ನಮಸ್ಕಾರ ಸ್ನೇಹಿತರೆ. ಕುಂಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 9 ವರಗಳು ಯಾವುವು? ಕುಂಭ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ? ಯಾವೆಲ್ಲ ರೀತಿಯ ಬದಲಾವಣೆಗಳು ಇವರ ಜೀವನದಲ್ಲಿ ಇವರು ಕಾಣ್ತಾರೆ? ಜೊತೆಗೆ ಸೂರ್ಯದೇವನ ಆಶೀರ್ವಾದ ಅನುಗ್ರಹ ಈ ರಾಶಿಯವರ ಮೇಲೆ ಎಷ್ಟು ದಿನಗಳ ಕಾಲ ಇರಲಿದೆ ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರ ಹಿರಿಯರ ಆಚಾರ ವಿಚಾರಗಳನ್ನ ನಂಬೋ ಹಂಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ಕುಂಭ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 9 ವರಗಳನ್ನ ಕರುಣಿಸಿದ್ದು ಈ ರಾಶಿಯವರ ಜೀವನದಲ್ಲಿ ಸಾರ್ಥಕತೆಯನ್ನ ಇವರು ಕಾಣ್ತಾರೆ ಅಂತ ಹೇಳಬಹುದು. ಕೆಲವು ಜನರಿಗೆ ಹೊಸ ಆಸ್ತಿ ಅಥವಾ ವಾಹನಗಳನ್ನ ಖರೀದಿಸಲು ಅವಕಾಶಗಳು ಸಿಗುತ್ತೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ. ಅಲ್ಲದೆ ವ್ಯಾಪಾರಿಗಳಿಗೆ ಹಠಾತ್ ಲಾಭದ ಸಾಧ್ಯತೆಗಳಿತ್ತು. ಸರ್ಕಾರಿ ಸಂಬಂಧಿತ ಕೆಲಸಗಳಲ್ಲಿ ನೀವು ಯಶಸ್ಸನ್ನ ಪಡಿತೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ. ಹೊಸ ಆದಾಯದ ಮೂಲಗಳನ್ನ ಸೃಷ್ಟಿಸುವ ಅವಕಾಶಗಳು ಇತ್ತು. ಹಠಾತ್ ಆರ್ಥಿಕ ಲಾಭವನ್ನ ಇವು ನೀಡ್ತವೆ. ಕೆಲಸ ಮಾಡ್ತಕ್ಕಂಥ ಜನರಿಗೆ ಬಡ್ತಿಗೆ ಅವಕಾಶಗಳಿತ್ತು. ಕುಟುಂಬ ಸದಸ್ಯರ ನಡುವಿನ ಸಂಬಂಧ ಬಲಗೊಳ್ತಾ ಹೋಗುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಯಶಸ್ವಿಯಾಗ್ತಾರೆ. ಅದೃಷ್ಟ ಬೆಳಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಏರಿಕೆ ಕಂಡುಬರುತ್ತೆ. ಕೆಲವರಿಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಇದರಿಂದ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ಸಿಕ್ಕಿಬಿದ್ದ ಹಣ ಕೈಗೆ ಸಿಗುತ್ತೆ. ವಿದೇಶಿ ಪ್ರಯಾಣ ಮಾಡುವ ಅವಕಾಶಗಳು ದೊರೆಯುತ್ತೆ. ಆಧ್ಯಾತ್ಮಿಕತೆಯ ಬಗ್ಗೆ ಆಸಕ್ತಿ ಹೆಚ್ಚಾಗತ್ತೆ. ಮನಸ್ಸು ಶಾಂತಿಯುತ ಮತ್ತು ಸಂತಸದಿಂದ ಕೂಡಿರುತ್ತೆ ಅಂತ ಹೇಳಬಹುದು. ನಿಮ್ಗೆ ಮುಂದಿನ ದಿನಗಳಲ್ಲಿ ಹೊಸ ಆದಾಯದ ಮೂಲಗಳು ಸಿಗೋದ್ರಿಂದ ನೀವು ಒಂದಷ್ಟು ಹೂಡಿಕೆಯನ್ನು ಕೂಡ ಮಾಡಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ದೀರ್ಘಕಾಲದಿಂದ ತೊಂದರೆಯನ್ನ ಅನುಭವಿಸ್ತಿದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತೆ. ನಿಮ್ಮ ಕುಟುಂಬ ಸದಸ್ಯರಿಂದ ನಿಮ್ಗೆ ಕೆಲಸದಲ್ಲಿ ಬೆಂಬಲ ಮತ್ತೆ ಪ್ರೀತಿ ಸಿಗುತ್ತೆ. ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಗಳಿವೆ. ಪಾಲುದಾರಿಕೆಯ ರೂಪದಲ್ಲಿ ನೀವು ಹೊಸ ಕೆಲಸವನ್ನ ಪ್ರಾರಂಭ ಮಾಡ್ತೀರಾ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನೀವು ಎಲ್ಲಾದ್ರೂ ಹೊರಗಡೆ ಹೋಗಬೇಕು ಅನ್ನೋ ಪ್ಲಾನ್ ನಲ್ಲಿದ್ರೆ ಈಗ ಅದು ಕೈಗೂಡುತ್ತೆ. ಅನಗತ್ಯವಾಗಿ ಓಡಾಡುವ ಒಂದಷ್ಟು ಅಡೆತಡೆಗಳು ನಿರ್ಮಾಣವಾಗುವ ಕೆಲಸಗಳಿಂದ ನೀವು ಈ ಸಂದರ್ಭದಲ್ಲಿ ದೂರ ಇರ್ತೀರಾ. ನಿಮ್ಮ ಮನಸ್ಸು ಚಂಚಲತೆಯನ್ನ ಅನುಭವಿಸೋದಿಲ್ಲ. ವ್ಯವಹಾರದಲ್ಲಿ ಒಂದು ದೊಡ್ಡ ವಿಷಯ ನಿಮ್ಮ ಕೈಯನ್ನ ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಜಾಗರೂಕರಾಗಿರಿ. ಕೆಲವು ಹಳೆಯ ಬಾಕಿ ತೆರಿಗೆಗಳು ಪೂರ್ಣಗೊಳ್ಳುತ್ತೆ. ಆರೋಗ್ಯದಲ್ಲಿ ಏರಿಳಿತಗಳು ಉಂಟಾಗುತ್ತೆ. ವ್ಯವಹಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಹೊಸ ಕೆಲಸವನ್ನ ನೀವು ಇಂದು ಪ್ರಾರಂಭ ಮಾಡ್ತೀರಾ. ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ. ಧಾರ್ಮಿಕ ಪ್ರವಾಸಕ್ಕೆ ಹೋಗ್ಬೇಕು ಅನ್ನೋ ನಿಮ್ಮ ಕನಸು ಈಡೇರುತ್ತೆ. ಸಂಗಾತಿಯೊಂದಿಗೆ ನಿರಂತರ ಭಿನ್ನಾಭಿಪ್ರಾಯಗಳು ಇದ್ರೆ ಈಗ ಅದು ಬಗೆಹರಿಯುತ್ತೆ. ವ್ಯವಹಾರದಲ್ಲಿ ಲಾಭವನ್ನ ಗಳಿಸ್ತೀರಾ. ವಿಶೇಷ ವ್ಯಕ್ತಿಯ ಸಂಪರ್ಕದ ಮೂಲಕ ನಿಮ್ಗೆ ದೊಡ್ಡ ಕೆಲಸ ಕೂಡ ಸಿಗುತ್ತೆ. ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ. ಯಾವುದೇ ನಿರ್ದಿಷ್ಟ ಕೆಲಸದಲ್ಲಿ ನೀವು ಅಡೆತಡೆಗಳನ್ನ ಎದುರಿಸ್ತಾ ಇದ್ರೆ ವಿವಾದದಲ್ಲಿ ಸಿಲುಕಿಕೊಳ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಹುಷಾರಾಗಿರಿ. ದೀರ್ಘ ಪ್ರಯಾಣ ಇತ್ಯಾದಿಗಳನ್ನ ಕೈಗೊಳ್ಳುವ ಸಾಧ್ಯತೆ ಇತ್ತು. ವಾಹನಗಳನ್ನ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತೀರಾ. ಇನ್ನು ಈ ಸಮಯದಲ್ಲಿ ನೀವು ಒಂದಷ್ಟು ಹೊಸ ಯೋಜನೆಗಳನ್ನ ಕಾಣ್ತೀರಾ. ಕುಟುಂಬದಲ್ಲಿರತಕ್ಕಂಥ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ, ಶಮನವಾಗುತ್ತೆ. ಮಾನಸಿಕ ಒತ್ತಡ ನಿವಾರಣೆಯಾಗಿ ನೀವು ಆರ್ಥಿಕ ಸ್ಥಿತಿಯನ್ನ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತೀರಾ. ಖರ್ಚುಗಳನ್ನ ಹಿಡಿತದಲ್ಲಿ ಇಟ್ಕೊಳ್ತೀರಾ. ನಿಮ್ಮ ಮನಸ್ಸು ಸ್ನೇಹಿತರನ್ನ ಭೇಟಿ ಮಾಡೋದ್ರಿಂದ ಸಂತಸ ಪಡುತ್ತೆ. ಯಾವುದೇ ಬಾಕಿ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ. ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗುವ ಸಾಧ್ಯತೆ ಇತ್ತು. ವ್ಯವಹಾರದಲ್ಲೂ ಕೂಡ ಲಾಭವನ್ನ ಕಾಣ್ತೀರಾ. ನೀವು ಹೊಸ ವಾಹನ, ಮನೆ, ಜಮೀನು ಇತ್ಯಾದಿ ಖರೀದಿ ಮಾಡುವ ಯೋಗ ಇದೆ. ಬಹಳ ದಿನಗಳಿಂದ ಯೋಚಿಸುತ್ತಿದ್ದ ಕೆಲಸ ಯಾರೋ ವಿಶೇಷ ವ್ಯಕ್ತಿಯ ಮೂಲಕ ಪೂರ್ಣಗೊಳ್ಳುತ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ವ್ಯವಹಾರದಲ್ಲಿ ಲಾಭ ಸಿಗುತ್ತೆ. ಹೊಸ ಕ್ರಿಯಾ ಯೋಜನೆಯನ್ನ ಶುರು ಮಾಡ್ತೀರಾ. ಇನ್ನು ನೀವು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯದಿಂದ ಬಳಲ್ತಾ ಇದ್ರೆ
ಆ ಒಂದು ಭಿನ್ನಾಭಿಪ್ರಾಯ ದೂರವಾಗುತ್ತೆ. ಕೆಲವು ಹಳೆಯ ಪ್ರಸಿದ್ಧ ವ್ಯಕ್ತಿಗಳನ್ನ ಭೇಟಿಯಾಗೋದ್ರಿಂದ ನೀವು ಕುಟುಂಬದಲ್ಲಿ ಗೌರವವನ್ನ ಹೆಚ್ಚಿಸ್ಕೊಳ್ತೀರಾ. ಯಾವುದೇ ಹೊಸ ಕೆಲಸವನ್ನ ಆರಂಭ ಮಾಡೋಕ್ಕಿಂತ ಮೊದಲು ಒಂದಷ್ಟು ಚರ್ಚೆಗಳನ್ನ ಮಾಡೋದು ತುಂಬಾನೇ ಒಳ್ಳೆಯದು. ವಿರೋಧಿಗಳ ಪಿತೂರಿಗೆ ನೀವು ಬಲಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ವ್ಯರ್ಥವಾಗಿ ಓಡಾಡೋದ್ರ ಮೂಲಕ ಸಮಯವನ್ನ ಕಾಲಹರಣ ಮಾಡೋಕ್ ಹೋಗ್ಬೇಡಿ. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ವಿವಾದಗಳು ನಿವಾರಣೆಯಾಗುತ್ತೆ. ಇನ್ನು ನೀವು ವ್ಯವಹಾರದಲ್ಲಿ ಒಂದಷ್ಟು ಪರಿಚಿತ ಜನರಿಂದ ನಷ್ಟಕ್ಕೊಳಗಾಗ್ತೀರಾ. ಹೀಗಾಗಿ ಸ್ವಲ್ಪ ಯೋಚಿಸಿ. ಇನ್ನು ನೀವು ಉದ್ಯೋಗಕ್ಕಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಶುಭ ಸುದ್ದಿ ಸಿಗುತ್ತೆ. ವ್ಯವಹಾರದಲ್ಲಿ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಬದಲಾವಣೆಯಾಗುತ್ತೆ. ಇದು ಕೂಡ ನಿಮ್ಗೆ ಪ್ರಯೋಜನವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ಅಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ನಿರೀಕ್ಷೆ ಮಾಡದಿದ್ರೂ ಕೂಡ ಅನಿರೀಕ್ಷಿತವಾಗಿ ಲಾಭ ಸಿಗುತ್ತೆ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ. ಅಲ್ಲದೆ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಆಯೋಜನೆ ಮಾಡೋದ್ರಿಂದ ದೀರ್ಘಕಾಲದ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಪರಿಹಾರವನ್ನ ಕಾಣುತ್ತೆ. ಯಾವುದೇ ಕೆಲಸ ದೀರ್ಘಕಾಲದವರೆಗೆ ಬಾಕಿ ಇದ್ರೆ ಅದನ್ನ ಈ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಾ. ಆರ್ಥಿಕ ವಿಷಯಗಳಲ್ಲಿ ಈ ಒಂದು ಸಮಯ ನಿಮ್ಗೆ ದುಬಾರಿ ಆದ್ರೂ ಕೂಡ, ನೀವು ಬಯಸ್ತಿದ್ರು ಅನಗತ್ಯ ಖರ್ಚುಗಳು ಹೆಚ್ಚಾದ್ರೂ ಕೂಡ ನಿಮ್ಮ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ. ಗೃಹೋಪಯೋಗಿ ಉಪಕರಣಗಳಿಗೆ ದುಂದು ವೆಚ್ಚವನ್ನ ಮಾಡೋಕ್ ಹೋಗ್ಬೇಡಿ. ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಅದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಹೊಡೆತವನ್ನ ಬೀಡುತ್ತೆ. ಹೀಗಾಗಿ ಒಂದಷ್ಟು ಯೋಚಿಸಿ ಖರ್ಚನ್ನ ಮಾಡಿ. ಆಪ್ತ ಸಂಬಂಧಿಕರ ಮಾತುಗಳಿಂದ ನಿಮ್ಮ ಸಂತಸ ಹಿಮ್ಮಡಿಯಾಗುತ್ತೆ. ಪ್ರಯಾಣವನ್ನ ಮಾಡಬೇಕಾದ ಸಾಧ್ಯತೆ ಇದ್ದು ಪ್ರಯಾಣಿಸುವ ಸಂದರ್ಭದಲ್ಲಿ ಸ್ವಲ್ಪ ಸಮಯದವರೆಗೆ ಆ ಒಂದು ಪ್ರಯಾಣವನ್ನ ಮುಂದೂಡಿದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾದ ನಂತರ ನೀವು ಪ್ರಯಾಣವನ್ನ ಮರು ಆರಂಭ ಮಾಡಬಹುದು. ಆಸ್ತಿಯನ್ನ ಖರೀದಿಸುವ ಯೋಚನೆ ಇದ್ರೆ ಖರೀದಿ ಮಾಡಿ. ಖಂಡಿತವಾಗಿಯೂ ಕೂಡ ಆಸ್ತಿಯಿಂದ ಲಾಭ ಇದೆ. ಎಲ್ಲವೂ ಕೂಡ ಸರಿ ಹೋಗುತ್ತೆ. ಇನ್ನು ಮಕ್ಕಳೊಂದಿಗೆ ಸಮಯವನ್ನ ಕಳೆಯೋಕೆ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ಪಿಕ್ನಿಕ್ ಇತ್ಯಾದಿಗಳಿಗೆ ಹೋಗಬೇಕು ಅಂತ ಯೋಜನೆಗಳನ್ನ ಹಾಕೊಂಡ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದು. ಮಕ್ಕಳಿಂದಲೂ ಕೂಡ ಒಂದಷ್ಟು ಪಾಠವನ್ನ ಕಲಿಯುವ ಸಂಭವ ಇದಾಗಿದೆ. ಇನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಜನರಿಗೆ ಉಳಿತಾಯದತ್ತ ಗಮನವನ್ನ ಹರಿಸ್ತಾರೆ. ಕೆಲಸದಲ್ಲಿ ನಡೀತಿರ್ತಕ್ಕಂಥ ಸಮಸ್ಯೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡೋಕ್ ಹೋಗ್ಬೇಡಿ. ನೀವು ಈ ಸಂದರ್ಭದಲ್ಲಿ ಯಾವುದಾದ್ರೂ ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ತೊಡಗಿದ್ರೆ ಖಂಡಿತವಾಗಿಯೂ ಅದರಿಂದ ಲಾಭ ಇದೆ. ನಿಮ್ಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ. ಈ ಸಂದರ್ಭದಲ್ಲಿ ಮದುವೆಯಾಗುವ ಯೋಗ ಇದೆ. ಅಲ್ಲದೆ ಮದುವೆ ಆಗಿರೋರಿಗೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತೆ ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ. ಮಕ್ಕಳಿಲ್ಲದೆ ಇರತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಆಯಿತು. ಇಷ್ಟ ದೇವರನ್ನ ಪೂಜಿಸೋದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಪ್ರೇಮಿಯೊಂದಿಗೆ ನೀವು ಸ್ಮರಣೆಯ ದಿನಗಳನ್ನ ಇನ್ಮುಂದೆ ಕಳೀತಾ ಹೋಗ್ತೀರಾ. ಕೆಲವು ಸೃಜನಶೀಲ ಮತ್ತು ಮನೋರಂಜನಾ ಕಾರ್ಯಕ್ರಮಗಳನ್ನ ನೀವು ಆಯೋಜನೆ ಮಾಡಿ ಅದರಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ. ಆರೋಗ್ಯ ಸಮಸ್ಯೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡೋಕ್ ಹೋಗ್ಬೇಡಿ. ಯಾಕಂತಂದ್ರೆ ಈ ರಾಶಿಯ ಜನರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯದಲ್ಲಿ ಒಂದಷ್ಟು ಸವಾಲುಗಳು ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಕುಂಭ ರಾಶಿಯವರು ಒಂದಷ್ಟು ಎಚ್ಚರಿಕೆಯನ್ನು ವಹಿಸೋದು ಉತ್ತಮ. ಇದಿಷ್ಟು ಕುಂಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳ ಜೊತೆಗೆ ಒಂದಷ್ಟು ಎಚ್ಚರಿಕೆಗಳು ಅಂತ ಹೇಳಬಹುದು. ಧನ್ಯವಾದಗಳು.